ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಕೆಲವೊಂದು ಸೂತ್ರಗಳಿದೆ. ಅದು ಏನು ಅಂತ ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆ ಅರ್ಧದಲ್ಲಿ ಏನಾದರೂ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡೋದ್ರಿಂದ ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ನನ್ನ ಚಾನಲಲ್ಲಿ ವ್ಲಾಗ್ ವೀಡಿಯೋಸ್ ಆಗಿರ್ಬೋದು, ಅಡುಗೆ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ವೀಡಿಯೋಸ್ನೂ ನಾನು ಫಿಲ್ ಬಂದಿದ್ದೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತೀನಿ. ಹಾಗೆಯೇ ಇವತ್ತಿನ ಟಾಪಿಕ್ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಇಷ್ಟು ಕೆಲವೊಂದು ಸೂತ್ರಗಳಿದೆ. ಅದು ಯಾವ್ಯಾವ ಸೂತ್ರ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲನೇದು ಬಂದು ಧ್ಯಾನ ಮತ್ತು ಪ್ರಾಣಾಯಾಮ. ಪ್ರತಿದಿನ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ಈ ಅಭ್ಯಾಸ ನಮ್ಮ ಮನಸ್ಸನ್ನು ತಂಪಾಗಿಸುತ್ತೆ. ಹಾಗೆ ಆತ್ಮಸ್ಥೈರ್ಯ ನಮಗೆ ಹೆಚ್ಚಾಗೋ ಥರ ಮಾಡುತ್ತೆ. ಸೊ ಮೊದಲನೇದು ಕೂಡ ಆಲ್ಮೋಸ್ಟ್ ನಾನು ಈ 1 ವೀಕಲ್ಲಿ ಏನೇನು ಮಾಡ್ಕೊಬಂದಿದ್ದೀನಿ ಅದರಲ್ಲಿ ಎಲ್ಲ ವೀಡಿಯೋಸಲ್ಲೂ ನಾನು ಧ್ಯಾನ, ಪ್ರಾಣಾಯಾಮ, ಎಕ್ಸಸೈಸ್ ಇದ್ರ ಬಗ್ಗೆ ಎಲ್ಲ ನಾನು ಆಲ್ಮೋಸ್ಟ್ ಹೇಳಿದ್ದೀನಿ. ಯಾಕೆ ಅಂದರೆ ನಾವು ಧ್ಯಾನ ಹಾಗೆ ವ್ಯಾಯಾಮ ಮಾಡೋದ್ರಿಂದ ನಾವು ಎಷ್ಟೇ ಕುಗ್ಗಿದ್ದೀವಿ, ನಮಗೆ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ನಮ್ಮನ್ನು ಬೂಸ್ಟ್ ಮಾಡುತ್ತೆ. ಸೊ ಆಗ ನಾವು ಅದನ್ನು ಖಂಡಿತವಾಗ್ಲೂ ನಾವು ಈ ಟಾಪಿಕ್ನ ಮಾಡ್ಕೋಬೋದು. ಎರಡನೇದು ಸಾಮಾನ್ಯ ವ್ಯಾಯಾಮ. ಹೆವಿ ಸ್ಟ್ರೆಸ್ಸಾಗೆ ನಾವು ವ್ಯಾಯಾಮ ಮಾಡೋದು ಬೇಕಾಗಿಲ್ಲ. ಲಿಮಿಟಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ವ್ಯಾಯಾಮ ಮಾಡಬೇಕಂದ್ರೆ, ಈಗ ನನಗೆ ಒಂದು ಪುಷಪ್ ಮಾಡೋಕ್ಕೆ ಮಾತ್ರ ಆಗುತ್ತೆ ಅಂದ್ಕೊಳ್ಳಿ. ಈಗ ನನಗೆ ಈ ಹ್ಯಾಂಡ್ ನಾನು ಈ ಥರ ತಿರ್ಗ್ಸೋಕ್ಕೆ ಮಾತ್ರ ಆಗುತ್ತೆ. ಹಾಗಂದ್ಬಿಟ್ಟು ನಾನು ಜಾಸ್ತಿ ಫೋರ್ಸಾಗಿ ತಿರ್ಗ್ಸೋಕೆ ಹೋದರೆ ಪೇಯ್ನ್ ಬರುತ್ತೆ. ಸೊ ಹಾಗೆ ಜಾಸ್ತಿ ನಾವು ಮೈಗೆ ಸ್ಟ್ರೆಸ್ಸಲ್ಲೇ ಇಟ್ಕೊಂಡು ನೋವು ಕೊಟ್ಕೊಂಡು ಮಾಡೋದು ಬೇಡ. ಜಸ್ಟ್ ನನ್ನ ಕೈಯಲ್ಲಿ ಏನಾಗುತ್ತೆ, ನಾನೀಗ ಈ ಥರ ಒಂದು 2-3 ರೌಂಡ್ ಹಾಕ್ತೀನಿ. ಹಾಗೆ ಫಾಸ್ಟಾಗಾದರೂ ಒಂದು 2 ರೌಂಡ್ ಹಾಕ್ತೀನಿ ಅಷ್ಟೇ. ಅದ್ರ ಮೇಲೆ ಅಂದರೆ ನನಗೆ ಪೇಯ್ನ್ ಬರುತ್ತೆ. ಸೊ ಅದನ್ನ ನೋಡ್ಕೋಬೇಕು. ಇದು ಕೂಡ ಅಷ್ಟೇ, ದೇಹ ಆರೋಗ್ಯ ಕಾಪಾಡ್ಬೋದು ಅಂಡ್ ಮನಸ್ಸಿನ ನೆಮ್ಮದಿ ಕೂಡ ಹೆಚ್ಚುತ್ತೆ. ಆ್ಯಂಡ್ ಈಗ ನಾನು ಯಾವುದೋ ಕೆಲಸದಲ್ಲಿ ಇದ್ದೀನಿ ಅಂದರೆ ನನ್ನ ಮೈಂಡ್ ಎಲ್ಲ ಅಲ್ಲೇ ಇರುತ್ತಲ್ಲ. ಸೊ ಅದಕ್ಕಾಗಿ ಮೂರನೇದು ಸಮಯ ನಿರ್ವಹಣೆ. ದಿನ ಉತ್ತಮವಾಗಿರೋದಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು ಮತ್ತು ನಮ್ಮ ಗುರಿಗಳ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕು. ಈಗ ನಾನೊಂದು ಯೂಟ್ಯೂಬ್ ಅಂದರೆ ನನ್ನ ಚಾನಲ್ ಇದೆ ಅಲ್ಲ, ನಾನು ನನ್ನ ಚಾನಲ್ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಯಾವ ಥರ ವೀಡಿಯೋ ಹಾಕಬೇಕು, ಏನು ಮಾಡಬೇಕು, ಜಸ್ಟ್ ಆಡಿಯೋ ನಿಮಗೆ ಹೇಗೆ ನಾನು ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಥಿಂಕ್ ಮಾಡೋದ್ರಿಂದ ಸೊ ನನಗೆ ಬೇರೆ ಕೆಟ್ಟ ಆಲೋಚನೆ ಆಗಿರ್ಬೋದು, ಒಂದು ನೆಮ್ಮದಿ ಕೆಡಿಸೋಂಥ ಯಾವುದೋ ಒಂದು ವಿಚಾರ ನನ್ನ ತಲೆಯಲ್ಲಿ ಹೊಡೆದಿದ್ರೆ ಕೂಡ ಸೊ ಅದು ಅಲ್ಲೇ ನನಗೆ ಈ ಥರ ಹೋಗ್ಬಿಡುತ್ತೆ. ಜಸ್ಟ್ ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಆಡಿಯನ್ಸ್ ಜೊತೆ ಯಾವ ರೀಚ್ ಆಗಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಬ್ಯಾಡ್ ಇನ್ಸಿಡೆಂಟ್ಸ್ ಅಂದರೆ ನನಗೆ ನೆಮ್ಮದಿ ಕೆಡಿಸೋವಂಥ ವಿಚಾರಗಳೇನಿದೆ ಅದು ಅಲ್ಲೇ ನಾನು ಕೆಳಗಡೆಗೆ ಕಾಲಲ್ಲಿ ತುಳ್ದಂಗೆ ಮಾಡಿಬಿಡ್ತೀನಿ. ನಾಲ್ಕನೇದು ಸಕಾರಾತ್ಮಕ ಆಲೋಚನೆ. ಸದಾ ಸಕಾರಾತ್ಮಕವಾಗಿ ಯೋಚಿಸಿ. ಏನಾದರೂ ನೋವಿನ ಸಂದರ್ಭ ಬಂದಾಗ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡೋಣ. ನಾವು ಹೀಗಾಗಬೇಕು, ನಾವು ಇದನ್ನು ಮಾಡಬೇಕು, ಆ್ಯಂಡ್ ಈ ಕೆಲಸ ಪೆಂಡಿಂಗ್ ಇದೆ, ಇದನ್ನು ಮಾಡ್ಕೋಬೇಕು. ಆ್ಯಂಡ್ ನನಗೇನೋ ಒಂದೊಂದು ಟೈಲರಿಂಗೇ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ, ಒಂದು 10 ಜನಕ್ಕೆ ರೀಚ್ ಆಗೋ ಥರ ಆಗಬೇಕು. ಆ್ಯಂಡ್ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಲ್ವಾ, ಸೊ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗಬೇಕು ಅನ್ನೋ ಒಳ್ಳೆಯ ಆಲೋಚನೆ ಮಾಡಿಕೊಂಡು, ಹಾಗೆಯೇ ನೋವಿನ ಸಂದರ್ಭಗಳೇನಾದರೂ ಬಂದಾಗ ಅದನ್ನು ಅಲ್ಲೇ ಬಿಟ್ಬಿಡ್ಬೇಕು. ಹಾಗೇನೆ ಒಂದು 10 ನಿಮಿಷ ನೋವು ಆಗುತ್ತೆ, ಯಾರಿಗಾಗಲ್ಲ ಹೇಳಿ. ಸೊ ಒಂದು ದಿನ ಎಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡಬಾರ್ದು. ಹಾಗೆ ಮತ್ತೆ ಈ ಥರ ರಿಪೀಟ್ ಆಗದೆ ಇರೋ ಹಾಗೆ ಆ್ಯಂಡ್ ಇದನ್ನು ನಾವು ಎಲ್ಲೆಲ್ಲಿ ಹೇಗೆ ಸಂಭಾಳಿಸ್ಕೊಂಡು ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗಬೇಕು. 5ನೇದು ಆರೋಗ್ಯಕರ ಆಹಾರ. ಎಲ್ಲ ಆಹಾರಗಳಲ್ಲೂ ವಿಟಮಿನ್ನು ಮತ್ತು ಬಾಳಿಕೆಗಳು ಸಮತೋಲನವಾಗಿರಬೇಕು. ಆ್ಯಂಡ್ ವಿಟಮಿನ್ ಕೆ, ವಿಟಮಿನ್ ಎ, ಬಿ, ಸಿ, ಡಿ ಈ ಥರ ಎಲ್ಲ ವಿಟಮಿನು ಇರೋವಂಥ ಫುಡ್ಡೇ ಜಾಸ್ತಿ ತೊಗೋಬೇಕು. ಆ್ಯಂಡ್ ಏನಪ್ಪ ನಾವು ಜಂಕ್ಸ್ ಫುಡ್ ಆಗಿರ್ಬೋದು, ಔಟ್ಸೈಡ್ ಫುಡ್ ಆಗಿರ್ಬೋದು, ಇದನ್ನು ಜಾಸ್ತಿ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದರೆ ಆಗ ಕೂಡ ನಮ್ಮ ನೆಮ್ಮದಿ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ವಿಟಮಿನ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಈ ಥರ ಫುಡ್ಡು ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿ ಅದನ್ನು ಮನೇಲಿರೋ ಊಟನ ನಾವು ತೊಗೋಬೇಕು. 6ನೇದು ಬಂದು ಶ್ರದ್ಧೆ ಮತ್ತು ಧ್ಯೇಯ ನಿಷ್ಠೆ. ಶ್ರದ್ಧೆ ಅಂದರೆ ಮಾಡ್ತಾರೋ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಬೇಕು. ಆ್ಯಂಡ್ ಬೇಕಾಬಿಟ್ಟಿ ಮಾಡ್ಕೊಂಡೋದ್ರೆ ಯಾವ ಕೆಲಸ ತಾನೇ ಆಗುತ್ತೆ ಹೇಳಿ. ನಾನೊಂದು ಬಟ್ಟೆ ಒಗಿತಾ ಇರಬೇಕಾದ್ರೆ ಕೂಡ ನಾನು ಬೇಕಾಬಿಟ್ಟಿ ಮಾಡಿದ್ರೆ ಅದರಲ್ಲಿರೋ ಕೊಳೆ ಹೋಗಿರೋದಿಲ್ಲ ಅಲ್ವಾ. ಈಗೊಂದು ಪಾತ್ರೆ ತೊಳಿತಿರ್ತೀನಿ, ನಾನು ಎಲ್ಲೋ ತಲೆ ಇಟ್ಕೊಂಡು ನಾನು ಪಾತ್ರೆ ತೊಳೆದ್ರೆ ಆ ಪಾತ್ರೆಯಲ್ಲಿರೋ ಗಲೀಜೆಲ್ಲ ಅಲ್ಲೇ ಇರುತ್ತೆ.
ಸೊ ಅದನ್ನು ನಾವು ನೋಡಿಕೊಂಡು ಶ್ರದ್ಧೆ ನಾವು ಮಾಡ್ತಿರೋ ಕೆಲಸದ ಮೇಲೆ ಅಷ್ಟೇ ನಮ್ಮ ಮೈಂಡ್ ಎಲ್ಲ ಕಾನ್ಸಂಟ್ರೇಷನಲ್ಲಿಟ್ಟು ನಾವು ಕೆಲಸ ಮಾಡೋದ್ರಿಂದ ಅದು ಕೂಡ ನಮಗೆ ತುಂಬ ಬೆನಿಫಿಟ್ ಕೊಡುತ್ತೆ. ಆ್ಯಂಡ್ ಧ್ಯೇಯನಿಷ್ಠೆ ಅದು ಕೂಡ ಅಷ್ಟೇ. ಯಾಕಂದರೆ ನಮ್ಮ ಬಾಳಲ್ಲಿ ಧ್ಯೇಯ ಹುಡುಕಿ ಹೋಗ್ಬೇಕು. ನಾನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನು ಹೇಗಿರಬೇಕು, ನಾನು ಇನ್ನೊಬ್ಬನ 10 ಜನ ಮೆಚ್ಚೋ ಥರ ಅಂತೀರಿ, ನನಗೆ ನಾನು ಮೆಚ್ಚುಗೆ ಇದ್ದರೆ ಸಾಕು. ಸೊ ಅದನ್ನು ಎಲ್ಲರೂ ಯೋಚನೆ ಮಾಡಿ. 7ನೇದು ಬಂದು ಹವ್ಯಾಸಗಳು. ಒಂದು ಕೆಲವೊಬ್ಬರಿಗೆ ಬುಕ್ಸ್ ಓದೋ ಇಂಟ್ರೆಸ್ಟ್ ಇರುತ್ತೆ. ಸೊ ನನಗೆ ಕೂಡ ಬುಕ್ ಓದೋದು ತುಂಬ ಇಷ್ಟ. ಆ್ಯಂಡ್ ಸಂಗೀತ ಕೇಳೋದು, ಬಣ್ಣ ಗೀಚೋದು ಈ ಇಂಟ್ರೆಸ್ಟ್ ಇರುತ್ತಲ್ಲ, ಇದನ್ನು ರೂಢಿಸ್ಕೊಂಡ್ರೆ ಅಂತೂ ತುಂಬ ಇಷ್ಟ. ನನಗೆ ಇದರಲ್ಲಿ ತುಂಬ 2 ಇಷ್ಟ. ಬುಕ್ಕು ಓದೋದಕ್ಕೆ ಇಷ್ಟ. ಆ್ಯಂಡ್ ಸಂಗೀತ ಕೇಳೋಕ್ಕಂತೂ ಸಖತ್ ಇಷ್ಟ. ನನಗೇನಾದರೂ ಕೆಲಸ ಮಾಡ್ತಿದ್ರೆ ಬ್ಲೂಟೂತ್ ಹಾಕಿ ನಾನು ಹಾಡು ಕೇಳ್ತೀನಿ. ಆ್ಯಂಡ್ ತುಂಬ ಮನಸ್ಸಿಗೆ ನೋವಾಗಿದೆ ಅಂದರೆ ಕೂಡ ನಾನು ದೇವರ ಹಾಡಾಗಲಿರ್ಬೋದು, ನಾರ್ಮಲ್ ಹಾಡಾಗಿರ್ಬೋದು ಕೇಳ್ತೀನಿ. ಆ್ಯಂಡ್ 8ನೇದು ಏನಪ್ಪ ಅಂದರೆ ನಗುವ ರೀತಿ, ಸ್ನೇಹ ಭಾವ, ಹೆಚ್ಚು ಮುಗುಳ್ನಗೆ. ಅಂದರೆ ಎಷ್ಟೇ ಕಷ್ಟ ಇದೆ ಅಂತಂದರೂ ನಾವು ನಗ್ನಗ್ತಾ ಇರ್ತೀವಲ್ವ ಯಾವಾಗಲೂ. ಇವಾಗ ನಾವು ಯಾರನ್ನಾದ್ರೂ ನೋಡಿದಾಗ ಅವ್ರು ಎಷ್ಟೇ ಕಷ್ಟ ಇರಲಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಯಾವಾಗೂ ಮುಗುಳ್ನಗೆಯಲ್ಲೇ ಇರ್ತಾರೆ, ನಗ್ನಗ್ತಾ ಇರ್ತಾರೆ ಯಾರು ಅಂತ ಅಂತಿರಲ್ವ. ಸೊ ಆ ಥರ ಮುಗುಳ್ನಗೆ ಆಗಿರೋದು. ಆ್ಯಂಡ್ ಸ್ನೇಹಿತರ ಜೊತೆಗೆ ಹೆಚ್ಚಾಗಿ ಕಾಲ ಕಳೆಯೋದು, ಅದು ನೆಮ್ಮದಿ ತರುತ್ತೆ. ಅಂದರೆ ಈಗ ನನಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಇರ್ತಾರಲ್ವ, ಸೊ ಆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಇಲ್ಲ ನಮ್ಮ ಕೆಲವ್ರಿಗೆ ಫ್ರೆಂಡ್ಸ್ ಇರೋದಿಲ್ಲ, ಫ್ಯಾಮಿಲಿ ಮಕ್ಕಳಾಗಿರ್ಬೋದು, ಇಂಥದ್ದು ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಲ್ಲಿ ಕೂಡ ನಮಗೆ ತುಂಬಾ ಬೆನಿಫಿಟ್ ಇದೆ. ಅಂದರೆ ನೆಮ್ಮದಿ ತುಂಬಾ ಇರುತ್ತೆ. ಅದು ನಮ್ಮ ಮನಸ್ಸಲ್ಲಿರೋದು ಹೇಳ್ಕೊಳ್ಳೋದು, ಇಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಜಾಸ್ತಿ ಹೆಚ್ಚಾಗಿ ಇದಾಗುತ್ತೆ. 9ನೇದು ಸಂವಹನ ಕೌಶಲ್ಯ. ನಮ್ಮ ಭಾವನೆಗಳನ್ನ ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋದು. ಆ್ಯಂಡ್ 5 ನೆಗೆಟಿವ್ ಎನರ್ಜಿ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ ಅದು. ಆ್ಯಂಡ್ ಈಗ ನಮ್ಮ ಭಾವನೆಗಳನ್ನ ನಾವು ಒಬ್ಬರ ಹತ್ರ ಹೇಳ್ಕೊತೀವಿ, ನನಗೆ ಈ ಥರ ಆಯಿತು, ನನಗೆ ಈ ಥರ ಮನ್ಸಿಗೆ ದುಃಖ ಆಗ್ತಾ ಇದೆ ಅಂದರೆ ಅವ್ರ ಹತ್ರ ಹೇಳಿದ 5 ಮಿನಿಟ್ಸ್ಗೆ ನನಗೆ ಸ್ವಲ್ಪ ದುಃಖ ಕಡಿಮೆ ಆಗುತ್ತೆ, ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವ್ರ ಹತ್ರ ಸಮಾಧಾನವಾಗಿ ಮಾತಾಡಿದ್ಮೇಲೆ ನೆಗೆಟಿವ್ ಇದೆಲ್ಲ ಹೊರಟೋಗುತ್ತೆ ನಮ್ಮಿಂದ. ಸೊ ಈ ಥರ ಆಗುತ್ತೆ. 10ನೇದು ಬಂದು ಪ್ರೀತಿಯುಳ್ಳ ಬದುಕು. ನಮ್ಮ ಜೀವನನ ಇನ್ನೊಬ್ಬರು ಇದರಿಂದ ಪ್ರೀತಿಯಿಂದ ನಡೆಸ್ಕೊಂಡು ಹೋಗಬೇಕು. ಇದರಿಂದ ನೆಮ್ಮದಿಯ ಜೀವನ ಹಾಸು ಹೊಕ್ಕಂಗಾಗುತ್ತೆ. ಬಟ್ ಈಗ ಏನಾಗುತ್ತೆ ಅಂದರೆ ಜೀವನ ನಡೆಸ್ತಾ ಇದ್ದೀವಿ ಅಲ್ವಾ. ಆ್ಯಂಡ್ ಇವಾಗ ಮನೇಲೇನೋ ಒಂದು ಮನಸ್ತಾಪ ಆಗಿರುತ್ತೆ. ಆ್ಯಂಡ್ ಅವ್ರ ಜೊತೆ ನಮಗೆ ಸರಿನೇ ಬರ್ತಿರಲ್ಲ. ಈಗ ಯಾರ ಜೊತೆನೋ ಕಿರಿಕ್ ನಡೀತಿದೆ, ಸೊ ಅವ್ರ ಜೊತೆ ನಮಗೆ ಸರಿನೇ ಹೋಗ್ತಿಲ್ಲ, ಆದರೂ ನಾವು ಪಯಣ ನಡೆಸ್ತಾನೆ ಇರ್ತೀವಿ. ಸೊ ಅದಕ್ಕೆ ಒಂದು ಫುಲ್ ಸ್ಟಾಪ್. ಹೇಗೆ ಫುಲ್ ಸ್ಟಾಪ್ ಇಡಬೇಕು ಅಂದರೆ, ಆ್ಯಂಡ್ ಅವ್ರ ಹತ್ರ ಕೂತು ಮಾತಾಡಿ ನಾನು ಈ ಥರ ಯಾಕೆ ಆಗ್ತಿದೆ, ಏನು ಇತ್ತ ಅಂತ ಹೇಳಿ, ಇನ್ಮೇಲೆ ಆದರೂ ಈ ಥರ ರಿಪೀಟ್ ಆಗಬಾರ್ದು ಅಂತ ಹೇಳಿ ಮಾತಾಡಿ ಅವ್ರ ಹತ್ರ ಸರಿ ಅವರು ಓಕೆ ಆಯಿತು ಹೊಂದ್ಕೊಂಡು ಹೋಗೋಣ ಅಂದರೆ ಓಕೆ, ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಅಂದರೆ ಜಸ್ಟ್ ಆ ಸಂಬಂಧನ ಕಟ್ ಮಾಡಿ ಹೋಗ್ತಾ ಇರಬೇಕು. ಆಗ ನೆಮ್ಮದಿಯಾಗಿ ಇರ್ಬೋದು. ಅವ್ರಿಗೂ ಕಷ್ಟ ಇರೋಲ್ಲ, ನಮಗೂ ಕಷ್ಟ ಇರಲ್ವಲ್ಲ. ಸೊ ಇಷ್ಟು 8 ಪಾಯಿಂಟ್ಸು 10 ಪಾಯಿಂಟ್ಸು ತುಂಬಾ ಯೂಸ್ ಆಗುತ್ತೆ. ಇದನ್ನು ನೀವು ಆ್ಯಂಡ್ ಈ ಸಲಹೆಗಳು ತಾಳ್ಮೆಯಿಂದ ಅನುಸರಿಸಬೇಕು. ಜೀವನದಲ್ಲಿ ಶಾಂತಿ ನೆಮ್ಮದಿ ಖಂಡಿತವಾಗ್ಲೂ ಸಿಗುತ್ತೆ. ಏನಪ್ಪ ಅಂದರೆ ನಾವು ಒಂದೊಂದು ಇದನ್ನು ಜೀವನನೂ ನಡೆಸಬೇಕು ಅಂದಾಗ ಅದು ನಮಗೆ ತುಂಬಾ ಇದಾಗುತ್ತೆ. ಅಂದರೆ ನಾವು ಹೇಳ್ದಷ್ಟು ಯಾರಾದರೂ ಒಬ್ರು ಹೇಳ್ದಷ್ಟು ಈಸಿ ಇರೋದಿಲ್ಲ ಜೀವನ. ಈಗ ಬಂದ್ಬಿಟ್ಟು ಏನು ಅನ್ಸರ್ಸ್ಕೊಂಡು ಹೋಗು ನೀನು, ನಿಂಗೆ ಅಷ್ಟು ಮಾತ್ರ ಆಗಲ್ವಾ ಅಂತ ಯಾರಾದರೂ ಹೇಳ್ತಾರೆ. ಈಗ ನಮ್ಮ ಅಮ್ಮನಾಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ಆ್ಯಂಡ್ ನನ್ನ ಫ್ಯಾಮಿಲಿ ರಿಲೇಟಿವ್, ನನಗಿನ್ನ ಕಷ್ಟ ನಾನು ನಿನ್ನ ಜೀವನದಲ್ಲಿ ಅಂತ ಹೇಳ್ತಾರೆ. ನಾನು ಅಷ್ಟು ಕಷ್ಟ ಅನುಭವಿಸ್ದೆ, ಇಷ್ಟು ಕಷ್ಟ ಅನುಭವಿಸ್ದೆ, ನನಗೆ ಊಟನೇ ಸೇರ್ತಿರಲಿಲ್ಲ, ನಮ್ಮ ನಾದ್ನೀರು ಇಷ್ಟು ಕಾಟ ಕೊಟ್ಟರು, ಅತ್ತೆ ಇಷ್ಟು ಕಾಟ ಕೊಟ್ಟರು ಅಂತ ಹೇಳ್ತಾರಲ್ಲ. ಬಟ್ ಅವ್ರ ಲೈಫ್ ಬೇರೆ ಇರುತ್ತೆ, ಬೇರೆಯವ್ರ ಲೈಫ್ ಬೇರೆ ಇರುತ್ತೆ. ಸೊ ಇದನ್ನೆಲ್ಲನೂ ನೋಡಿಕೊಂಡು ಆದರೆ ಅನುಸರಿಸ್ಕೊಂಡು ಹೋಗಬೇಕು, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಹೆಚ್ಚಾಗಿ ನನಗೆ ಇದರಲ್ಲಿ ತುಂಬ ಪಾಯಿಂಟ್ಸ್ ಇಷ್ಟ ಆಗಿದೆ. ಎಲ್ಲಪ್ಪ ಅಂದರೆ ತುಂಬ ಮನ್ಸಿಗೆ ನೋವು ಆದಾಗ ಒಂದು ಇಯರ್ಫೋನ್ ಹಾಕ್ಬಿಟ್ಟು ಕಿವಿಗೆ ಒಂದು 10 ನಿಮಿಷ ಇಲ್ಲಾದರೂ ಯಾರೂ ಇಲ್ಲದ ಜಾಗದಲ್ಲಿ 10 ನಿಮಿಷ ಕೂತ್ಕೊಂಡು ಒಂದು ಹಾಡು ಕೇಳಿ, ಒಂದು ಕತೆ ಕೇಳಿ, ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಯಾರ ಜೊತೆ ಆದರೂ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ, ನಿಮ್ಮ ಕಷ್ಟ ಸುಖನ ಅರ್ಥಕೊತಿದ್ದಾರೆ ಅಂದರೆ ಅವ್ರ ಹತ್ರ ಮಾತಾಡಿ. ಬಟ್ ಅವರು ಡಬಲ್ಗೆ ಮಾಡ್ತಿದ್ದಾರೆ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಹೋಗಬೇಡಿ, ಅದು ನಿಮಗೆ ಸರಿ ಬರಲ್ಲ. ಯಾಕಂದರೆ ನಿಮ್ಮ ಸಂಬಂಧ ಇನ್ನಷ್ಟು ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಅದನ್ನು ಬಿಟ್ಟು ನೆಕ್ಸ್ಟ್ ವ್ಯಾಯಾಮ ಮಾಡೋದು. ನಾನು ಇವಾಗ ಯಾರೋ ನನ್ನ ಏನೋ ಅಂದರು, ನಿನ್ನ ಕೈಲಿ ಏನೂ ಆಗಲ್ಲ, ನಿನ್ನ ಕೈಲಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ, ನೀನು ವೇಸ್ಟು ಅಂದರೆ, ಬಟ್ ಅದ್ರ ಮೇಲೆ ಫೋಕಸ್ ಇಡಿ.
ನನ್ನವರು ವೇಸ್ಟು ಅಂದ್ರಲ್ಲ, ನಾನು ಅವ್ರು ಹೇಳ್ದಂಗೆ ನಾನು ಬದುಕಬಾರ್ದು. ನಾನು ಏನಾದರೂ ಅಚೀವ್ ಮಾಡಬೇಕಂತ ಖಂಡಿತವಾಗ್ಲೂ ಇದು ನಿಮಗೆ ವರ್ಕ್ ಆಗುತ್ತೆ. ಆ್ಯಂಡ್ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ನಿಮ್ಮ ಮೈಂಡಿಗೆ ಬರೋಲ್ಲ. ಯಾರು ಏನೇ ಹೇಳ್ತಾರೆ ನೀನು ಬಡ್ಕೊಂಡು ಹೋಗು, ನನ್ನ ಪಾಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ, ನಾನು ಯಾವತ್ತಾದರೂ ಒಂದು ಸಕ್ಸಸ್ ಸಿಗುತ್ತೆ ಅನ್ನೋದು ಮೈಂಡಲ್ಲಿ ಬಂದು ಕೂರುತ್ತೆ. ಸೊ ಇದು ನಿಮಗೆ ಯೂಸ್ ಆಗುತ್ತೆ. ಇದು ನನಗೆ ಕೂಡ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ ಆಗಿರೋ ಟಿಪ್ಸು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಯೂಸ್ಫುಲ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಇನ್ನು ಹೆಚ್ಚು ಮಾಹಿತಿಗೆ ನನಗೆ ಕಾಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಸೊ ಅದನ್ನು ಕೂಡ ನೀವು ಅಲ್ಲಿ ಕೂಡ ನೀವು ಫಾಲೋ ಮಾಡಿದ್ರೆ ನಾನು ಅಲ್ಲಿ ಕೂಡ ನಿಮಗೆ ಕನೆಕ್ಟ್ ಆಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಐ ಹೋಪ್ ಎಲ್ಲರೂ ನನಗೆ ಹೆಚ್ಚಿನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.